ನಗರಸಭೆ ಕಾರ್ಯಾಲಯ ರಾಬರ್ಟ್ಸನ್ ಪೇಟೆಯಿಂದ ಇವತ್ತು ಆರೋಗ್ಯ ನಿರೀಕ್ಷಕರು ಹಾಗೂ ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಸ್ ಇಲ್ಲಿ ಹಾಜರಾಗಿದ್ದೀವಿ. ಯಾಕೆಂದ್ರೆ ನಮ್ಮಲ್ಲಿ ಘನತ್ಯಾಜ್ಯ ವಿಲೇವಾರಿ ಮಾಡ್ಲಿಕ್ಕೆ 4 ಕಸಗಳನ್ನ ವಿಂಗಡಣೆ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳವರ ಕಡೆಯಿಂದ ಆದೇಶ ಆಗಿದೆ. ಅವರ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಮತ್ತೆ ಪೌರಾಯುಕ್ತರ ಆದೇಶದಂತೆ ಇವತ್ತು ಈ ದಿನ ನಾವು ಕಸ ವಿಂಗಡಣೆ ಅಂದ್ರೆ ಇದಕ್ಕಿಂತ ಮುಂಚೆ ನಮ್ಮಲ್ಲಿ ಹಸಿ ಕಸ, ಒಣ ಕಸ ಮತ್ತೆ ನೈರ್ಮಲ್ಯ ತ್ಯಾಜ್ಯ ಅಂತ ಮಾತ್ರ ಇತ್ತು. ಇವಾಗ ಸ್ಪೆಷಲ್ ಕೇರ್ ಅಂದ್ರೆ ವಿಶೇಷ ಕಾಳಜಿ ತ್ಯಾಜ್ಯ ಅಂತ ಹೇಳಿ ಇನ್ನೊಂದು ತ್ಯಾಜ್ಯವನ್ನ ನಾವು ಸಪರೇಟ್ ಮಾಡ್ಲಿಕ್ಕಾಗಿ ನಮ್ಮಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹಾಗೂ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಹಾಗಾಗಿ ಪಬ್ಲಿಕ್ ಒಂದು ಅವೇರ್ನೆಸ್ ಕೊಡೋಣ ಅಂತ ಹೇಳಿ ಇಲ್ಲಿ ನಾವು ನಮ್ಮ ಕಮ್ಯುನಿಟಿ ಮೊಬಿಲೈಸರ್ ಕಡೆಯಿಂದ ಮತ್ತು ಆರೋಗ್ಯ ನಿರೀಕ್ಷಕರು ಸೇರಿದ್ದೀವಿ. ಸಾರ್ವಜನಿಕರು ನಮಗೆ ಸಹಕರಿಸಬೇಕಾಗಿ ನಾವು ವಿನಂತಿ ಮಾಡಿಕೊಳ್ತೀವಿ. ತಮ್ಮ ಮನೆಗೆ ನಮ್ಮ ಆಟೋ ವಾಹನಗಳು ಬಂದಾಗ, ನಗರಸಭೆ ಕಡೆಯಿಂದ ಆಟೋ ವಾಹನಗಳು ಬಂದಾಗ ನೀವು ಅವರಲ್ಲಿ ಕಸಗಳನ್ನ 4 ರೀತಿಯಾಗಿ ವಿಂಗಡಣೆ ಮಾಡಿಕೊಡ್ಬೇಕು ಅಂತ ನಾವು ವಿನಂತಿಯಿಂದ ಕೇಳ್ಕೊಳ್ತೀವಿ. ಹಸಿ ಕಸ, ಒಣ ಕಸ, ನೈರ್ಮಲ್ಯ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯ. ಈ ವಿಶೇಷ ಕಾಳಜಿ ತ್ಯಾಜ್ಯ ಅಂದ್ರೆ ಯಾವ್ದು ಬರುತ್ತೆ ಅಂದ್ರೆ ಪ್ಲಾಸ್ಟಿಕ್ ಪೇಂಟ್ ಡಬ್ಬಗಳು, ಮತ್ತೆ ಕೀಟನಾಶಕದ ಡಬ್ಬಗಳು, ಬ್ಯಾಟರಿ ಶೆಲ್ಸ್, ಎಕ್ಸ್ಪೈರಿ ಆದಂತಹ ಮಾತ್ರೆ ಚೀಟಿಗಳು, ಮತ್ತೆ ಇಂಜೆಕ್ಷನ್, ಮನೆಯಲ್ಲಿ ಡಯಾಬಿಟಿಕ್ ಪೇಷಂಟ್ ಇದ್ದು ಅವರು ಇನ್ಸುಲಿನ್ ಹಾಕೊಳ್ತಾರೆ ಅಂತ ಸಿರಿಂಜ್ಗಳು, ಮತ್ತೆ ಬಲ್ಬ್, ಒಡೆದೋಗಿರೋ ಬಲ್ಬ್, ಗಾಜಿನ ಪೀಸ್ಗಳು, ಇದೆಲ್ಲ ವಿಶೇಷ ಕಾಳಜಿ ತ್ಯಾಜ್ಯ ಬರುತ್ತೆ. ಇದನ್ನ ತಾವು ಪ್ರತ್ಯೇಕವಾಗಿ ಸಪರೇಟ್ ಆಗಿ ಒಂದು ಬ್ಯಾಗ್ಗೆ ಅಥವಾ ಒಂದು ಪೇಪರ್ ಅಲ್ಲಿ ಸುತ್ತಿ ಅದನ್ನ ಹೊರಗಡೆ ಎಲ್ಲೂ ಬಿಸಾಡದೆ ನಮ್ಮ ವಾಹನಕ್ಕೆ ನೀಡಬೇಕಾಗಿ ನಾವು ವಿನಂತಿಯಿಂದ ನಗರಸಭೆ ಕಡೆಯಿಂದ ನಾವು ಕೇಳ್ಕೊಳ್ತೀವಿ. ಸಾರ್ವಜನಿಕರಿಗೂ ನಮಗೆ ಸಹಕರಿಸಬೇಕಾಗಿ ನಮ್ಮ ವಿನಂತಿ. ಮೇಡಮ್, ಈ ಬ್ಲಾಕ್ ಸ್ಪಾಟ್ಸ್ ಇನ್ನೂ ಚೇತರಿಸಿಕೊಳ್ಳಿ ಕಂಟ್ರೋಲ್ ಬರ್ತಾ ಇಲ್ಲ ಮೇಡಮ್, ಅದರ ಬಗ್ಗೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ? ನಾವು ಯಾವಾಗ ತ್ಯಾಜ್ಯನ ನಾವು ಸಂಪೂರ್ಣವಾಗಿ ಇದಕ್ಕಿಂತ ಮುಂಚೆ ಹಸಿ ಕಸ, ಒಣ ಕಸ, ಬರೀ ನೈರ್ಮಲ್ಯ ತ್ಯಾಜ್ಯ ಮಾತ್ರ ಇತ್ತು. ಹಾಗಾಗಿ ಈ ವೇಸ್ಟ್ ಗಳನ್ನೆಲ್ಲ ಅವರು ಜನರು ಹೊರಗಡೆ ಎಲ್ಲಿ ಹಾಕೋದು ಅಂತ ಗೊತ್ತಿಲ್ಲದೆ, ಅವ್ರನ್ನ ಹೇಗೆ ವಿಲೇವಾರಿ ಮಾಡೋದು ಅಂತ ಗೊತ್ತಿಲ್ಲದೆ ಅದನ್ನ ಇಟ್ಕೊಂಡು ಅದನ್ನ ತಗೊಂಬಂದು ಹೊರಗಡೆ ಹಾಕುವಂತ ಪರಿಸ್ಥಿತಿ ಇರ್ತಾ ಇತ್ತು. ಇವಾಗ ನಾವು ಯಾವಾಗ ವಿಶೇಷ ಕಾಳಜಿ ತ್ಯಾಜ್ಯನ ನಾವೇ ತಗೊಳ್ತೀವಿ ಅಂತ ಹೇಳಿದಾಗ, ಮತ್ತೆ ನಾವು ಯಾವಾಗ 100% ಸೆಗ್ರಿಗೇಷನ್ ನಾವು ಇಂಪ್ಲಿಮೆಂಟ್ ಮಾಡಿದಾಗ ಇದು ಸಂಪೂರ್ಣವಾಗಿ ಬ್ಲಾಕ್ ಸ್ಪಾಟ್ಸ್ ಕ್ಲಿಯರೆನ್ಸ್ ಆಗುತ್ತೆ ಅಂತ ನಾವು ಕಡೆಯಿಂದ ಅಭಿಪ್ರಾಯ. ಅದೇ ಕೆಲಸ ಮಾಡಿದ್ರೆ ಖಂಡಿತ ನಾವು ಪ್ರತಿಯೊಂದು ಬ್ಲಾಕ್ ಸ್ಪಾಟ್ಸ್ ಗಳಲ್ಲೂ ನಾವು CCTV ಕ್ಯಾಮೆರಾ ಇನ್ಸ್ಟಾಲೇಷನ್ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ 100% ಯಾವುದೇ ರೀತಿಯಾದ ಮುಲಾಜಿ ನೋಡದೆ ನಾವು ಸಾರ್ವಜನಿಕರಿಗೆ ಯಾರು ಕಸ ಎಸಿತಾರೋ ಅವರಿಗೆ 100% ಫೈನ್ ಹಾಕ್ತೀವಿ, ಮತ್ತೆ ಕೇಸ್ ಬುಕ್ ಮಾಡ್ತೀವಿ. ಇದು ಮಾನ್ಯ ಜಿಲ್ಲಾಧಿಕಾರಿಗಳವರ ಕಡೆಯಿಂದ ಆದೇಶ ಆಗಿದೆ. ಆದೇಶ ನಾವು ಪಾಲನೆ ಮಾಡಬೇಕಾದ ಒಂದು ಸಂದರ್ಭದಲ್ಲಿ ಇದ್ದೀವಿ. ಹಾಗಾಗಿ ಖಂಡಿತ ಇದನ್ನ ನಾವು ಯಾವುದೇ ಎಕ್ಸ್ಕ್ಯೂಸ್ ಕೊಡದೆ 100% ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ನಮಸ್ಕಾರ. ಕೇಂದ್ರ ಸರ್ಕಾರದ ಹೊಸ ನಿಯಮಾವಳಿ ಪ್ರಕಾರ ಘನತ್ಯಾಜ್ಯ ವಸ್ತು 2026 ನಿಯಮಾವಳಿ ಪ್ರಕಾರ ಈಗ ನಾವು ಮೂಲದಲ್ಲಿ ಕಸ ವಿಂಗಡಣೆ ಮಾಡಿ ಮೊದಲಿಗೆ 2 ಭಾಗಗಳಿಗೆ ಹಸಿ ಕಸ, ಒಣ ಕಸ ಕೊಡ್ತಾ ಇದ್ವಿ. ಈಗ 4 ಭಾಗಗಳಾಗಿ ವಿಂಗಡಿಸಿ ಅದನ್ನ ಮೂಲದಲ್ಲಿ ವಿಂಗಡಿಸಿ ನಗರಸಭೆ ವಾಹನ ಕೊಡಬೇಕು ಅಂತ ಒಂದು ಸರ್ಕಾರದ ಒಂದು ನಿರ್ದೇಶನ ನೀಡಿದ್ದಾರೆ. ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಈ ಸಭೆ ನಡೆಸಿ ನಗರ ವ್ಯಾಪ್ತಿಯಲ್ಲಿ ಒಂದು ವಿಶೇಷವಾದ ಒಂದು ಪ್ರಚಾರ ಹಮ್ಮಿಕೊಟ್ಟು 4 ಭಾಗಗಳಾಗಿ ಮೂಲದಲ್ಲಿ ಕಸವನ್ನು ವಿಂಗಡಿಸಿ ಹಸಿ ಕಸ, ಒಣ ಕಸ, ಸ್ಯಾನಿಟರಿ ವೇಸ್ಟ್ ಮತ್ತು ವಿಶೇಷ ಕಾಳಜಿ ಕಸ ಅಂತ. ಅಂದ್ರೆ ವಿಶೇಷ ಕಾಳಜಿ ಅಂದ್ರೆ ನಮ್ಗೆ ಮನೆಯಲ್ಲಿ ಇರ್ತಕ್ಕಂಥ ಬ್ಯಾಟರೀಸ್ ಆಗಿರ್ಬೋದು, ಬಲ್ಬ್ಸ್ ಆಗಿರ್ಬೋದು, ಪೇಂಟಿಂಗ್ ಡಬ್ಬಿಗಳಾಗಿರ್ಬೋದು, ಇತರ ಗಾಜಿನ ಚೂರುಗಳಾಗಿರ್ಬೋದು, ಇದನ್ನೆಲ್ಲ ಸಪರೇಟ್ ಆಗಿ ಪ್ರತ್ಯೇಕವಾಗಿ ಮಾಡ್ಬೇಕಾಗತ್ತೆ. ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಇಂಥವೆಲ್ಲ ನಾವು ವೇಸ್ಟ್ ಆಗಿರ್ಬೋದು, ಇದೆಲ್ಲ ನಮ್ಮ ವಿಶೇಷ ಕಾಳಜಿ ಕಸ ಅಂತ ಬರುತ್ತೆ. ಅದನ್ನೇ ಸಪರೇಟ್ ಮಾಡಿ ನಮ್ಮ ನಗರಸಭೆಯಾಗಿ ನೀಡಬೇಕಾಗುತ್ತೆ. ಈ ಬಗ್ಗೆ ನಾವು ನಮ್ಮ ಜಿಲ್ಲಾಧಿಕಾರಿ ನಿರ್ದೇಶನಕ್ಕೆ ಎಲ್ಲ ಪ್ರತಿಯೊಂದು ವಾರ್ಡ್ನಲ್ಲೂ ನಾವು ಈಗ ಅವೇರ್ನೆಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೀವಿ. ಅವೇರ್ನೆಸ್ ಪ್ರೋಗ್ರಾಮ್ ಮುಖಾಂತರ ಒಂದು ನಮ್ಗೆ ಇದೆಲ್ಲ ಬೇರ್ಪಡಿಸಿ ನಮ್ಮ ವಾಹನಗಳು ನೀಡಿದಲ್ಲಿ ಅದನ್ನ ನಾವು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವಂತ ಕೆಲಸವನ್ನು ನಂಬಿಕೊಂಡಿದ್ವಿ. ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮಾಧ್ಯಮ ಮುಖಾಂತರ ಒಂದು ಅವೇರ್ನೆಸ್ ಕೊಡೋ ಮುಖಾಂತರ ಒಂದು ಯಶಸ್ವಿಯಾಗಿ ಮಾಡ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇದೆಲ್ಲ ಸಾರ್ವಜನಿಕ ಸಹಕಾರ ಇದ್ರೆ ಮಾತ್ರ ನಾವು ಇದನ್ನೆಲ್ಲ ಒಂದು ಡಿಸ್ಪೋಸ್ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬ ನಾಗರಿಕರು ನಮ್ಮ ನಗರಸಭೆಯಲ್ಲಿ ಕೈ ಜೋಡಿಸಿ ಒಂದು ಈ ವಿಶೇಷವಾದ ಒಂದು ನಿಯಮಗಳನ್ನು ಪಾಲನೆ ಮಾಡೋ ಮುಖಾಂತರ ಒಂದು ಕಸಮುಕ್ತ ನಗರವನ್ನ ಮಾಡೋದಕ್ಕೆ ಪ್ರತಿಯೊಬ್ಬರು ಸಹಕಾರ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಅದರ ಜೊತೆಗೆ ಈಗ ನಾವು ಬಲ್ಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಜಾರಿ ತಂದಿದ್ದಾರೆ. ಈಗ ದೊಡ್ಡ ಮಟ್ಟದಲ್ಲಿ ಚೌಟಗಳಿರ್ಬೋದು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಯಾವುದೇ ಒಂದು ಹೆಚ್ಚು ಕಸ
ಉತ್ಪಾದಿಸುವಂತ ಕೇಂದ್ರ ಕೂಡ ಸಹ ಅವರ ವ್ಯಾಪ್ತಿಯಲ್ಲಿ ಒಂದು ಗೊಬ್ಬರ ಒಂದು ಕೇಂದ್ರ ಸ್ಥಾಪನೆ ಮಾಡೋದಾಗ್ಲಿ ಅಥವಾ ಅದನ್ನ ನಮ್ಗೆ ನಗರಸಭೆ ವಾಹನ ಕೊಡುವಂತಾಗ್ಲಿ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಅದನ್ನ ಈಗ ನಾವು ಸರ್ವೆ ಕಾರ್ಯ ಮಾಡ್ತಾ ಇದೀವಿ. ಅದನ್ನ ಸರ್ವೆ ಮಾಡಿ ಎಷ್ಟು ಅಂತ ಅದನ್ನು ಐಡೆಂಟಿಫೈ ಮಾಡಿ ಅವ್ರಿಗೂ ಒಂದು ಅವರ ಹಂತದಲ್ಲಿ ಕಸವನ್ನು ಗೊಬ್ಬರವನ್ನು ಮಾಡುವಂತ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ. ಅಥವಾ ನಮ್ಗಾದ್ರು ನಮ್ಮ ವಾಹನ ಕ್ರೀಡೆಯಲ್ಲಿ ಅವ್ರಿಗೆ ಒಂದು ಇಷ್ಟೊಂದು ನಿಗದಿ ದರವನ್ನು ನಿಗದಿಪಡಿಸಿ ನಮ್ಮ ಕಡೆ ಮುಖಾಂತರ ನಾವೇ ಕಲೆಕ್ಟ್ ಮಾಡ್ಕೊಂಡು ಅದನ್ನ ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಿ ವಿಲೆ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ವಿ. ಈಗಾಗಲೇ ನಮ್ಮಲ್ಲಿ ಕಸವನ್ನು ಎಲ್ಲ ಹಸಿ ಕಸೆಯಿಂದ ಇದೆಲ್ಲ ಗೊಬ್ಬರ ಮಾರಾಟ ಮಾಡಿ ಅದನ್ನ ಒಂದು ಮಾರಾಟ ಮಾಡೋ ವ್ಯವಸ್ಥೆ ಕೂಡ ಮಾಡಿದೀವಿ. ತಾವು ರೈತರು ಯಾರು ಇದ್ರ ಮುಂದೆ ಬಂದಲ್ಲಿ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತಾರೆ. ರೈತರು ಯಾರು ಮುಂದೆ ಬಂದಲ್ಲಿ ನಾವು ಅದನ್ನ ಒಂದು ಗೊಬ್ಬರವನ್ನು ಮಾರಾಟ ಮಾಡುವಂತ ವ್ಯವಸ್ಥೆ ಕೂಡ ಇರೋದ್ರಿಂದ ಅದನ್ನು ಸ್ವಲ್ಪ ರೈತರಿಗೆ ಒಂದು ಅವೇರ್ನೆಸ್ ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ.